ಕಬ್ಬು ಚೆನ್ನಾಗಿ ಬರ್ತಾ ಇದೆ, ಮರಿ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಮುಂದೆ ಇಳುವರಿ ಚೆನ್ನಾಗಿದೆ, ಮುಂದೆ ಯಾವುದೇ ರೋಗ ಬರಲ್ಲ, ನಮ್ಮ ಭೂಮಿ ಫಲವತ್ತಾಗಿ ಉಳಿತದೆ. ಕೆಮಿಕಲ್ ಕಮ್ಮಿ ಮಾಡ್ರಿ, ಸಾವಯವ ಹೆಚ್ಚು ಮಾಡ್ರಿ. ನನ್ನ ಹೆಸರು ವಿನಾಯಕ್ ಅಂತ. ವಿನಾಯಕ್ ಅಪ್ಪ ಸಾಹೇಬ್ ನಲವಡೆ, ಸಾಕಿನ ಕಸಬಂಗೆ ತಾಲೂಕು ಮುಧೋಳ, ಜಿಲ್ಲಾ ಬಾಗಲಕೋಟೆ ಸರ್. ಡಾಕ್ಟರ್ ಸಾಹೇಬ್ ಮಾಡಾಕತ್ತು ನಾನು ಒಂದಿಲ್ಲ ಅಂದ್ರೆ ಒಂದು 8 ರಿಂದ 9 ವರ್ಷ ಆಯ್ತು ಸರ್. ನಾನು ಮಾಡಾಕತ್ತಿ 9 ವರ್ಷ ಆಯಿತು. ನನಗೆ 9 ವರ್ಷ ಆದರೂ ಅದು ರಿಸಲ್ಟ್ ಆಗಿದೆ. ಅದೇ ರಿಸಲ್ಟ್ ಇಲ್ಲ ಅಂತ ಹೇಳಾಕ್ತಿಲ್ಲ, ರಿಸಲ್ಟ್ ಚೆನ್ನಾಗಿ ಆಗಿದೆ. ಅದ್ರ ಪರವಾಗಿ ನಾನು ಕೆಮಿಕಲ್ಕಿಂತಲೂ ಸಾವಯವ ಮಾಡಿರಿ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟ ಬಯಸ್ತೀನಿ ರೈತರಿಗೆ. ಸರ್ ಕಬ್ಬು ಚೆನ್ನಾಗಿ ಬರ್ತಾ ಇದೆ, ಮರಿ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಮುಂದೆ ಇಳುವರಿ ಚೆನ್ನಾಗಿದೆ ಸರ್, ಮುಂದೆ ಯಾವುದೇ ರೋಗ ಬರಲ್ಲ, ನಮ್ಮ ಭೂಮಿ ಫಲವತ್ತಾಗಿ ಉಳಿತದೆ. ಕೆಮಿಕಲ್ಗೆ ಒಂದಿಟ್ಟು ಕಮ್ಮಿ ಆಗುತ್ತೆ ಸರ್, ಬೆಳೆ ಬರಲ್ಲ ಸರ್ ಚೆನ್ನಾಗಿ, ಆದರೆ ಡಾಕ್ಟರ್ ಸಾಹೇಬ್ ಬರುತ್ತೆ ಸರ್. ನಾವು ಕೆಮಿಕಲ್ ಈಗ ವಿಚಾರ ಮಾಡಿದರೆ DAP ಗೊಬ್ಬರ ಅದು ನೋಡಿದರೆ ಭಾಳ ಜಾಸ್ತಿ ಇದೆ, ಅದಕ್ಕಿಂತಲೂ ಇದಕ್ಕೆ ರೇಟ್ನಾಗ ಕಮ್ಮಿ ಇದೆ ಸರ್. ಸ್ಲರಿ ಕೊಡ್ತಾರೆ ಸರ್, ಸ್ಲರಿ ಮಾಡ್ತೀನಿ, ಡ್ರೆಂಚಿಂಗ್ ಮಾಡ್ತೀನಿ, ಕಳಿ ಇಡ್ತೀನಿ ಸರ್. ನಾನು ಶುಗರ್ ಕ್ಯಾನ್ ಏನೈತೆ ಸರ್, ಅದನ್ನು ಡ್ರೆಂಚಿಂಗ್ ಮಾಡ್ತೀನಿ ಸರ್. 1 ಲೀಟ್ರದ ಇದನ್ನು ಕೊಡ್ತಾರಲ್ಲ ಸ್ಲರಿ ಸರ್, ಅದನ್ನ ಕಳಿ ಇಡ್ತೀನಿ ಸರ್. ಮಣ್ಣಿಂದು ಪರೀಕ್ಷೆ ಮಾಡಿದ್ದೀನಿ ಸರ್, ಈ 9 ಪರೀಕ್ಷೆ ಆಗ್ಯಾವ ಸರ್. 9ರಲ್ಲಿ ನಾನು ಮಣ್ಣು ಪಾಸಾಗಿದೆ ಸರ್. ಮಣ್ಣಿನ ಬಣ್ಣ ಗಾಢ ಕಪ್ಪು ಇದೆ, ಅದನ್ನೊಂದು ಚೆಕ್ ಮಾಡಿದ್ದಾರೆ ಸರ್, ಅದು ಪಾಸಾಗಿದೆ ಸರ್. ಮಣ್ಣು ಕೈಯಲ್ಲಿ ಮುದವಾಗಿದೆ, ಪುಡಿಯಾಗಿದೆ, ಅದು ನೋಡಿದರೆ ಅದು ಪಾಸಾಗಿದೆ ಸರ್. ಮಣ್ಣಿನಲ್ಲಿ ಎರೆಹುಳುಗಳು ಅವು ಕಂಡವು ಸರ್ ನನಗೆ. ಎರೆಹುಳುಗಳು ನೀರಾವರಿ ನಂತರ ಮಣ್ಣು ಅಂದರೆ ನೀರು ಬಿಡದಿಂದ ತಡ್ಕೋತತೆ ನಿಲ್ಲು, ಅದು ತಡ್ಕೊಂಡ ಸರ್. ಬೇರುಗಳು ಹೆಚ್ಚಾಗ್ಯಾವಲ್ಲ ಅಂದರೆ ಮರಿ ಸಂಖ್ಯೆ ಹೆಚ್ಚಾಗ್ಯಾವ ಅಂದರೆ ಅದು ಬೇರುಗಳು ಸರ್. ಬೆಳೆಗಳು ಗಾಳಿ ಹಸಿರು ಅಂದರೆ ಹಸಿರು ಐತಿಲ್ಲ, ಹಸಿರು ಐತೆ ಸರ್. ಮುಂದೆ ಕೀಟ ಅಂದ್ರೆ ರೋಗ ಅಂತೂ ಇಲ್ಲ ಸರ್, ಹೆಚ್ಚು ಯಾವಲ್ಲಿ ಇರ್ಬೋದು ಸರ್, ಎಲ್ಲಾರು ಒಂದೊಂದು ರೋಗ ಅದ ಸರ್, ಅಷ್ಟೇನು ಇಲ್ಲ. ಮಣ್ಣಿನಲ್ಲಿ ಗುಣಮಟ್ಟ ಇಲ್ಲವೇ ಅಂದರೆ ಮಣ್ಣು ಚೆನ್ನಾಗಿದೆ ಸರ್, ನಮ್ದೇನು ಇದಿಲ್ಲ. ಡಾಕ್ಟರ್ ಸಾಹೇಬ್ ಇದನ್ನು ಮಾಡಾಕ್ತೀನಿ ಸರ್. 9 ಪರೀಕ್ಷೆನೂ ಪಾಸ್ ಆಗಿದ್ದೇವೆ ಸರ್. ನಾ ಈ ರೈತರಿಗೆ ಹೇಳೋದು ಸರ್, ಕೆಮಿಕಲ್ ಕಮ್ಮಿ ಮಾಡಿರಿ, ಸಾವಯವ ಹೆಚ್ಚು ಮಾಡ್ರಿ ಅಂತ ಹೇಳಕ್ಕೆ ಬಯಸ್ತೀನಿ ನೋಡಿ ಸರ್. ನಾ ಇಷ್ಟೇ, ಡಾಕ್ಟರ್ ಸಾಹೇಬ್ ಯೂಸ್ ಮಾಡಿರಿ, ಚೆನ್ನಾಗಿದೆ, ಇಳುವರಿನೂ ಇದೆ, ಯಾವುದೇ ಭೂಮಿನೂ ಕೆಡಲ್ಲ ಸರ್. ಭೂಮಿ ನಮ್ಮ ಅಂಡರ್ದಾಗ ಉಳಿತೈತೆ ನಾ ಹೇಳಕ್ಕೆ ಬಯಸ್ತೀನಿ ಸರ್ ಅಷ್ಟೇ.